ಒಂದು ಫ್ರೈ ಪ್ಯಾನಿಗೆ 2ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಗೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಎರಡು ಚೆನ್ನಾಗಿ ಚಟಪಟ ಅಂತ ಫ್ರೈ ಆಗ್ಬೇಕು, ಸಿಡಿಬೇಕು. ಆವಾಗಲೇ ನಾವು ಮಾಡೋ ಪದಾರ್ಥ ರುಚಿಯಾಗಿರುತ್ತೆ. 1 ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊಂಡಿದ್ದೀನಿ. ಕಡಲೆಬೇಳೆನೂ ಅಷ್ಟೇ ಒಂದ್ ಸ್ವಲ್ಪ ಫ್ರೈ ಆಗಬೇಕು. ಕಲರ್ ಒಂದ್ ಸ್ವಲ್ಪ ಚೇಂಜ್ ಆದ್ರೆ ಸಾಕು. ಇಷ್ಟು ಫ್ರೈ ಆದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಟಿರೋದು ಅದನ್ನು ಹಾಕೊಂಡಿದ್ದೀನಿ. 1-2 ಕಡ್ಡಿ ಅಷ್ಟು ಕರ್ಬೇವಿನ ಸೊಪ್ಪು ಹಾಗೆ 5ರಿಂದ 6 ಹಸಿಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಚಿ ದುಂಡಿಗೆ ಹೆಚ್ಚಿದ್ದೀನಿ. ಅದನ್ನು ಹಾಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆದ್ಮೇಲೆ 1/4 ಇಂಚಷ್ಟು ಶುಂಠಿ ಹಾಕೊಂಡಿದ್ದೀನಿ. 1/4 ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕೊಂಡಿದ್ದೀನಿ. ಒಂದೊಂದಾಗಿ ಹಾಕೊಂತ ಒಗ್ಗರಣೆಲಿ ಬೆರೆಯೋ ತರ ಚೆನ್ನಾಗಿ ಕೈ ಆಡ್ಕೋಬೇಕು. ಮೆಣಸಿನಕಾಯಿ ಎಲ್ಲ ಫ್ರೈ ಆಗಿದೆ ನೋಡಿ. ಈ ಟೈಮಲ್ಲಿ 1 ಬೌಲ್ ಅಷ್ಟು ಇಡ್ಲಿ ರವೆ ಹಾಕೊಂಡಿದ್ದೀನಿ. ನಿಮಗೆ ಅಂಗಡಿಗಳಲ್ಲೆಲ್ಲ ಇಡ್ಲಿ ರವೆ ಅಂದ್ರೆ ಕೊಡ್ತಾರೆ, ಅದೇ ಇಡ್ಲಿ ರವೆ ನಾನು ಹಾಕೊಂಡಿರೋದು. ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಒಗ್ಗರಣೆನೇ ತುಂಬಾ ಬಿಸಿ ಇರುತ್ತಲ್ವಾ ಎಣ್ಣೆ, ಅದ್ರೊಳಗೆ ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ ಈಗ ಎಷ್ಟು ಚೆನ್ನಾಗಿ ಬೆರೆತು ಒಳ್ಳೆ ಘಮ ಬರ್ತಾ ಇದೆ. ರವನು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ನೀವು ತಣ್ಣಗಾದ್ಮೇಲೆ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ 1 ತಿಂಗಳು ಬಳಸಬಹುದು. ಯಾವಾಗ ಬೇಕಾದ್ರೆ ಅವಾಗ ನೀವು ಮಾಡ್ಕೋಬಹುದು. ತಣ್ಣಗಾಕೆ ಬಿಟ್ಬಿಡೋಣ. ಈಗ ಈ ರೀತಿ ಒಂದು 5ರಿಂದ 10 ನಿಮಿಷದೊಳಗೆ ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ಯಾವ ಬೌಲಲ್ಲಿ ರವೆ ತಗೊಂಡಿದ್ದೀನೋ ಅದೇ ಬೌಲಲ್ಲಿ ಮೊಸರು ಹಾಕೊಂತಾ ಇದ್ದೀನಿ. ಹುಳಿ ಮೊಸರು ಇದ್ರೆ ಚೆನ್ನಾಗಿರುತ್ತೆ. ಹುಳಿ ತಿನ್ನಲ್ಲ ಅನ್ನೋರು ಬೇಕಾದ್ರೆ ಸಪ್ಪೆ ಮೊಸರಾರು ಹಾಕೋಬಹುದು. ಹಾಗೆ 4ರಿಂದ 5 ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ಈ ತರ ಉದ್ದುದಕ್ಕೆ ಹೆಚ್ಚಿಟ್ಕೊಂಡು ಹಾಕೊಂಡಿದ್ದೀನಿ. 1 ಕ್ಯಾರೆಟ್ ತುರಿ ಹಾಕೊಂಡಿದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಂತಾ ಇದ್ದೀನಿ, ಸಣ್ಣಕ್ಕೆ ಹೆಚ್ಚಿರೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು 1 ಬೌಲ್ ಅಷ್ಟು ತಗೊಂಡಿದ್ದೀನಿ. ಈಗ 1/4 ಭಾಗ ಹಾಕೊಂತೀನಿ. ಬೇಕಾದ್ರೆ ಇಡಿಸಿದ್ರೆ ಮತ್ತೆ ಹಾಕೊಂತೀನಿ. ಅಷ್ಟು ಚೆನ್ನಾಗಿ ಕೈ ಆಡ್ಕೊಳ್ಳಿ. ಚೆನ್ನಾಗಿ ಕೈ ಆಡ್ಕೊಂಡು ಆದ್ಮೇಲೆ ಉಪ್ಪು ಖಾರ ಎಲ್ಲ ನೀವು ಟೇಸ್ಟ್ ನೋಡಿ ಒಂದು ಅರ್ಧದಿಂದ 3/4 ಗಂಟೆ ಅಥವಾ 1 ಗಂಟೆ ನೀವು ನೆನೆಯಕ್ಕೆ ಬಿಟ್ಬಿಡ್ಬೇಕು. ನೆಂದಷ್ಟು ಚೆನ್ನಾಗಾಗುತ್ತೆ ಇಡ್ಲಿ. ಈಗ 1/4 ಗಂಟೆ ಬಿಟ್ಟಿದ್ದೆ ನಾನು. ನೋಡ್ಕೊಳ್ಳೋಣ ಗಟ್ಟಿಯಾಗಿದೆ ಅಂತ. ನೋಡಿ, ಗಟ್ಟಿಯಾಗಿಲ್ಲ, ಪರ್ಫೆಕ್ಟ್ ಹದ ಇದೆ. ಇಡ್ಲಿ ಹಿಟ್ಟು ಇದೇ ತರನೇ ಇರಬೇಕು. ನೋಡಿ, ನಾನು ಹೇಳಿದ ತರನೇ ನೀವು ಕಲಿಸ್ಕೊಂಡು 1/4 ಗಂಟೆ ನೆನೆಯಕ್ಕೆ ಬಿಟ್ಟಿದ್ದೀನಿ. ಈಗ ಇಡ್ಲಿ ಪ್ಲೇಟಿಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂತಾ ಇದ್ದೀನಿ. ಈ ತರ ಎಣ್ಣೆ ಹಚ್ಕೊಂಡಾದ್ಮೇಲೆ ಎಲ್ಲದಕ್ಕೂ ನಾನು ಇಡ್ಲಿ ಹಿಟ್ಟು ಹಾಕೋತಾ ಇದ್ದೀನಿ. ನೋಡಿ, ಇಡ್ಲಿ ಬಾನಲ್ಲಿ ಈಗಾಗಲೇ ನಾನು 2 ಲೋಟದಷ್ಟು ನೀರು ಹಾಕಿ ಕಾಯಕ್ಕಿಟ್ಟಿದ್ದೆ. ಚೆನ್ನಾಗಿ ಬಿಸಿ ಆಗಿದೆ. ಈಗ ಇಡ್ಲಿ ಪ್ಲೇಟ್ ಇಟ್ಟು ಮುಚ್ಚಳ ಮುಚ್ಚಿ 12ರಿಂದ 15 ನಿಮಿಷ ಆವಿಯಲ್ಲಿ ಬೇಯಬೇಕು. ಇಷ್ಟೇ ನೋಡಿ, ಈಸಿ. ರವೆ ಇಡ್ಲಿ ಅಂದ್ರೆ ಇಷ್ಟೇ. ನೋಡಿ, 15 ನಿಮಿಷ ಆಯ್ತು. ಮುಚ್ಚಳ ತೆಗಿತಾ ಇದ್ದೀನಿ. ವಾವ್, ಎಷ್ಟು ಘಮ ಘಮ ಅನ್ನೋ ರವೆ ಇಡ್ಲಿ ರೆಡಿ ಆಯ್ತು ನೋಡಿ. ಒಳ್ಳೆ ಗಮ್ಮತ್ತಿದೆ, ಸ್ಮೂತ್ ಆಗಿರುತ್ತೆ. ತಿನ್ನಕ್ಕಂತೂ ಭಾರಿ ರುಚಿ ಇರುತ್ತೆ. ನೀವು ಬೇಕಾದ್ರೆ ಇದಕ್ಕೆ ಸಬಾಕ್ಷಿ ಸೊಪ್ಪು ಹಾಕೋಬಹುದು. ಈರುಳ್ಳಿ ಹಾಕೊಳ್ಳೋರು ಈರುಳ್ಳಿನೂ ಹಾಕೋಬಹುದು. ಏನ್ ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿಯಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಇರೋದ್ರಿಂದ ಹಂಗೇನಾದ್ರು ತಿನ್ಕೋಬಹುದು. ಇಲ್ಲ ಮೊಸರು ಆಮೇಲೆ ತುಪ್ಪ ಹಾಕೋಬಹುದು. ಕಾಯಿ ಚಟ್ನಿಗಂತೂ ಸೂಪರ್ ಆಗಿರುತ್ತೆ. ನೋಡ್ಕೊಂಡ್ರಲ್ವಾ, ಸುಲಭವಾದ ವಿಧಾನದಲ್ಲಿ ರವಾ ಇಡ್ಲಿ ಮಾಡುವ ವಿಧಾನ. ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಮಾಡ್ಕೊಂಡು ಹೆಂಗ್ ಬಂತು ಅಂತ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.